ಇವತ್ತು ಜನವರಿ 13, 2026. ಆಬ್ವಿಯಸ್ಲಿ ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಮನೇಲಿಲ್ಲ. ಐ ಮೀನ್ ದ ಹೋಟೆಲ್. ನಾನು ಹೈದರಾಬಾದಲ್ಲಿದ್ದೀನಿ. ಇದು ನನ್ನ ಈ ವರ್ಷದ ಮೊದಲನೇ ಹೈದರಾಬಾದ್ ಟ್ರಾವೆಲ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ, ನಾನು ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ. ಜಸ್ಟ್ ಲೈಕ್ ನನ್ನ ತವ್ರ ಮನೆಗೆ ಹೋಗೋ ಥರ ಹೋಗ್ತಾ ಇದ್ದೀನಿ. ಸಿಟಿ ಅಂತ ಹೇಳಿ ಬೆಂಗಳೂರು ಬಿಟ್ಟರೆ ನನ್ನ ನೆಕ್ಸ್ಟ್ ಪ್ಲೇಸಲ್ಲಿ ಬರೋದು ಹೈದರಾಬಾದ್ ಮುಂದೆ. ಸೊ ಈ ವಿಡಿಯೋ ಅದರ ಬಗ್ಗೆ. ಇವತ್ತು ಟ್ಯೂಸ್ಡೇ, ಅದು ಅಲ್ಲಿ ಅರ್ಲಿ ಮಾರ್ನಿಂಗ್ ಫ್ಲೈಟು. ನನಗೆ ಗೊತ್ತು ಇವತ್ತು ಅಷ್ಟೊಂದು ಟ್ರಾಫಿಕ್ ಇರೋದಿಲ್ಲ, ಅಷ್ಟೊಂದು ಜನನೂ ಇರೋದಿಲ್ಲ ಏರ್ಪೋರ್ಟಲ್ಲಿ ಅಂತ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಎದ್ಬಿಟ್ಟು ನೀಟಾಗಿ ರೆಡಿಯಾಗಿ ಕ್ಯಾಬ್ ಹತ್ಕೊಂಡು ಏರ್ಪೋರ್ಟಿಗೆ ಬಂದೆ. ಬರೋ ಅಷ್ಟೊತ್ತಿಗೆ ಆಲ್ರೆಡಿ 4 ಸಲ ಕಾಫಿ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಹೊಟ್ಟೆನೂ ಲೈಟಾಗಿ ಹಸಿತಾ ಇತ್ತು. ಸೊ ಹಾಗಾಗಿ ಸೀದಾ ಹೋಗಿ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಕಾಫಿ ತೊಗೊಂಡೆ. ಅದೇನೋ ಗೊತ್ತಿಲ್ಲ, ನಾನು ಬರೋ ಫ್ಲೈಟೇ ಸ್ವಲ್ಪ ಡಿಲೇ ಆಗುತ್ತೋ ಅಥವಾ ಇವತ್ತೇ ಡಿಲೇ ಆಯಿತು. ಇವತ್ತು ಇಂಡಿಗೋ ಫ್ಲೈಟು ಒಂದು 15 ಮಿನಿಟ್ಸ್ ಡಿಲೇ ಆಗಿ ಬಂತು. ಅದು ಮಾರ್ನಿಂಗ್ ಆಗಿದ್ದರಿಂದ ಸಿಕ್ಕಾಬಟ್ಟೆ ಚಳಿ ಇದರಿಂದ ವಿಂಟರ್ಗೂ ಅದಕ್ಕೂ ಫ್ಲೈಟು ಮೇಲೆ ಹೋಗುವಾಗ ಒಳ್ಳೆ ವೆದರ್ ಫೀಲ್ ಆಗ್ತಾಯಿತ್ತು. ಮೊದಲೇ ನಾನು ವಿಂಡೋ ಸೀಟ್ ಬುಕ್ ಮಾಡಿದ್ದೆ, ಹಾಗಾಗಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೆ. ಫುಲ್ ಟೈಮ್ಗೆ ಕರೆಕ್ಟಾಗಿ ಈಗೊಂದು ಇಂಡಿಗೋ ಫ್ಲೈಟು ಹೈದ್ರಾಬಾದ್ನ ರೀಚ್ ಆಯಿತು. ಅದಾದಮೇಲೆ ನಾನು ಫಸ್ಟು ಬ್ರೇಕ್ಫಾಸ್ಟ್ ಮಾಡಿದೆ. ಫಸ್ಟ್ ಮಾಡ್ತಾನೆ ನಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸಿದೆ. ಕಾಲ್ಸ್ನ ಮುಗಿಸ್ಕೊಂಡೆ. ಆಮೇಲೆ ಸೀದಾ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದೆ ನಾನು ವರ್ಕಿಂಗ್ ಲೊಕೇಶನ್ಗೆ. ನನಗೆ ಈ ವಿಡಿಯೋನ ತುಂಬ ಶಾರ್ಟಾಗಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಕೀಪ್ ಇಟ್ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್. ಮೊದಲನೇ ಹೇಳಬೇಕು ಅಂತ ಹೇಳಿದ್ರೆ, ನಾನು ಅವಾಗ ಹೇಳಿರೋ ಪ್ರಕಾರ ಬೆಂಗಳೂರನ್ನ ಬಿಟ್ಟರೆ ಯಾವುದಾದ್ರು ಸಿಟಿನ ನಾನು ತುಂಬ ಜಾಸ್ತಿ ಓಡಾಡಿದ್ದೀನಿ, ತುಂಬ ಜಾಸ್ತಿ ತಿರುಗಾಡಿದ್ದೀನಿ. ಫ್ರಮ್ ಮೈ ಕೆರಿಯರ್ ಸ್ಟಾರ್ಟಿಂಗಿಂದ ಈ ಒಂದು ಟೈಮ್ವರೆಗೂ ಅಂತ ಹೇಳಿದ್ರೆ ದಟ್ ಈಸ್ ಓನ್ಲಿ ಹೈದರಾಬಾದ್, ನೋ ಸಿಟಿ ಎಲ್ಸ್. ನಿಮ್ಮ ವಿಚಾರ ಗೊತ್ತಾ, ಹೈಕಿಯಾ ಬೆಂಗಳೂರಿನ ಫಸ್ಟು ಹೈದರಾಬಾದಲ್ಲೇ ಬಂದಿದ್ದು. ನೀವೇನು ನೋಡ್ತಾ ಇದ್ದೀರಾ, ಇದು ಹೈಟೆಕ್ ಸಿಟಿ ಅಂತ, ಒನ್ ಆಫ್ ದಿ ಪ್ರೈಮ್ ಲೊಕೇಶನ್. ಸಿಟಿ ಒಳಗಡೆ ಇರೋ ಲೊಕೇಶನ್. 6 ಲೇನ್ ರೋಡ್ ಇದೆ. ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ಹೋಟೆಲ್. ಇನ್ನು ನೆಕ್ಸ್ಟ್ 2 ಡೇಸಲ್ಲಿ ಇದೇ ಹೋಟೆಲಲ್ಲೇ ಇರೋದು. ರಾಯಲ್ ಟರ್ನ್ ಅಂತೇಳಿ ಮಹೇಶ್ ನಗರದಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋದಕ್ಕೆ ಇದು ತುಂಬ ಚೆನ್ನಾಗಿದೆ, ಹಾಗೆ ಒಳಗಡೆಯಿಂದ ನೋಡೋದಕ್ಕೆ ತುಂಬ ನೋಡಿ ನೀವೇ. ಅದು ಹಳೆ ಕಾಲದ ಹೋಟೆಲ್ ಇದು, ಅದಕ್ಕೆ ಮಾಡ್ಸೋಕ್ಕಾಗಿದೆ. ಹೈದರಾಬಾದಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬಿರಿಯಾನಿ ಅಂತೂ ತುಂಬಾ ಫೇಮಸ್ಸು. ನೀವು ಎಲ್ಲಿಂದ ಎಲ್ಲಿ ಹೋಟೆಲ್ಗೆ ಹೋದ್ರೂ, ಯಾವ ಏರಿಯಾಗೆ ಹೋದ್ರೂ ಅಲ್ಲೊಂದು ಫೇಮಸ್ ಬಿರಿಯಾನಿ ಹೋಟೆಲ್ ಸಿಗುತ್ತೆ. ಮೇ ಬಿ ದಟ್ ಈಸ್ ಅ ರೀಸನ್ ನನಗೆ ಈ ಒಂದು ಸಿಟಿಯಿಂದ ಸ್ವಲ್ಪ ಎಮೋಷನ್ಸ್ ಇದೆ ಅಂತ ಅನಿಸುತ್ತೆ. ಸೆಕೆಂಡ್ಲಿ ನನಗೆ ಯಾವಾಗ ಈ ಒಂದು ಕೆರಿಯರ್ ಸ್ಟಾರ್ಟ್ ಆಗಿತ್ತು ಆವಾಗ ಆಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ಆಕ್ಚುಲಿ ನಾನು ತುಂಬ ಕಲ್ತ್ಕೊಂಡೆ. ಆ ಒಂದು ಡೆಲಿಕೇಟ್ ಪಾಯಿಂಟ್ ಏನಿದೆ, ಮೇ ಬಿ ಆ ಒಂದು ಸ್ಟ್ರಗ್ಲಿಂಗ್ ಡೇಸ್ ಏನಿದೆ, ಅವತ್ತು ನಾನು ಏನೆಲ್ಲ ಕಷ್ಟನ ಫೇಸ್ ಮಾಡಿದೆ, ಆ ಸ್ಟ್ರಗಲ್ನ ಫೇಸ್ ಮಾಡಿದೆ. ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ. ಆ ಎಲ್ಲ ಟೈಮಲ್ಲೂ ನಾನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ, ಡೇ ನೈಟ್ ಅಂತ ಒಂದು ಅಷ್ಟು ಹಾರ್ಡ್ ವರ್ಕಿಂಗ್ ಡೇಸ್ ನಾನು ಅಷ್ಟೇ ಇಲ್ಲೇ ಕಳೆದಿದ್ದೆ. ಮೇ ಬಿ ಅದಕ್ಕೋಸ್ಕರ ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀನಿ ಅನ್ಸುತ್ತೆ ಈ ಸಿಟಿಗೆ. ನಾನೇನಾದರೂ ಬೆಂಗಳೂರು ಬಿಟ್ಟರೆ ಬೇರೆ ಯಾವುದಾದ್ರೂ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಫಾರ್ ದ ಕೆರಿಯರ್ ಪರ್ಪಸ್ ನಾನು ಹೈದರಾಬಾದಿನ ಶೂಟ್ ಮಾಡೋದು, ಫಾರ್ ದ ಕೆರಿಯರ್ ಪರ್ಪಸ್. ಅದಲ್ಲದೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹೈದರಾಬಾದ್ ನನ್ನ ಕಣ್ಣೆದುರುಗಡೆ ನಾನು ನೋಡಿರೋ ಥರ ತುಂಬಾ ಡೆವಲಪ್ ಆಗಿದೆ. ಆಸ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್, ಹೈದರಾಬಾದ್ ಇಸ್ ನೆಕ್ಸ್ಟ್ ಲೆವೆಲ್ ಡೆವಲಪ್. ಯಾಕಂದರೆ ನನ್ನ ಫ್ರಂಟ್ ಆಫ್ ಮೈ ಐಸ್ ನಾನು 2016-17 ಬರ್ತಾ ಇದ್ದಕ್ಕೂ ಇವಾಗಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಮೇ ಬಿ ಇನ್ ಟರ್ಮ್ಸ್ ಆಫ್ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್. ಸೊ ಇದು ಕೂಡ ಇಂಪಾರ್ಟೆಂಟ್ ಅನ್ನಿಸ್ತು, ಹಾಗೆ ಹೇಳಿದೆ. ನಿಮ್ಮ ಹತ್ರ ಇಷ್ಟು ಮಾತಾಡಿದ ಮೇಲೆ ನನ್ನ ಪೆಂಡಿಂಗ್ ವರ್ಕ್ನ ಕಂಟಿನ್ಯೂ ಮಾಡಿದೆ. ಆ್ಯಸ್ ಯೂಶುವಲ್ ಹೇಳೋದಕ್ಕೆ ತುಂಬ ಜಾಸ್ತಿ ಇದೆ, ಆದರೆ ಸಮಯ ಕಡಿಮೆ ಇದೆ.
ಹಾಂ, ಮಲ್ಗೋಕ್ಕಿಂತ ಮೊದಲು ನಾಳೆ ಹೋಗೋ ಫ್ಲೈಟ್ನ ಚೆಕ್ ಇನ್ ಮಾಡಿಬಿಟ್ಟು ಮಲ್ಕೊಂಡೆ. ಒಂದೊಂದು ನಂಗೆ ಅನಿಸ್ತಾ ಇದೆ, ಬೆಂಗಳೂರಿಗಿನ್ನ ಹೈದ್ರಾಬಾದ್ ತುಂಬ ಸ್ಪೀಡಾಗಿ ಬೆಳೀತಾ ಇದೆ ಅಂತ. ಅದನ್ನು ನಾನೇ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಟ್ರಾವೆಲಿಂಗ್ ಮಾಡೋದು ಅಥವಾ ಬೇರೆ ಸಿಟಿಗೆ ಹೋಗ್ಬಿಟ್ಟು ವರ್ಕ್ ಮಾಡೋದು ಯಾವಾಗಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಮತ್ತು ಎಕ್ಸ್ಪೋಜರ್ನ ಕೊಡುತ್ತೆ. ಹಾಗೆ ನನಗೆ ಈ ಸಿಟಿ ಅದನ್ನು ಕೊಟ್ಟಿದೆ. 2026 ನಿಮಗೆಲ್ಲರಿಗೂ ಸಕ್ಸಸ್ ಕೊಡಲಿ, ನೀವು ಅಂದ್ಕೊಂಡಿರೋದೆಲ್ಲ ನನಸಾಗಲಿ ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.